ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಒಂದು ಈಸಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ಪೊಟ್ಯಾಟೊ ಸ್ಮೈಲಿ ಅಥವಾ ಸ್ಮೈಲಿ ಪೊಟ್ಯಾಟೊ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಪೊಟ್ಯಾಟೊ ಸ್ಮೈಲಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನೋಡಿ, ನಾನು ಈ ರೀತಿ ಮೀಡಿಯಮ್ ಸೈಜಿಂದು, ದಪ್ಪ ಇಲ್ಲ, ಈ ರೀತಿ ಮೀಡಿಯಮ್ ಸೈಜಿಂದು 3 ಆಲೂಗಡ್ಡೆನ ನಾನು ಬೇಯಿಸಿ ಆಲ್ರೆಡಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ನಾನು ಮ್ಯಾಶರಲ್ಲಿ ಮಾಡಿದ್ದೆ, ಅದು ಒಂದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮ್ಯಾಶರಲ್ಲಾರ ಮಾಡ್ಕೋಬೋದು ಅಥವಾ ಇದನ್ನ ನೀವು ಗ್ರೇಟರ ಮಾಡ್ಕೋಬೋದು. ಒಟ್ಟು ಆಲೂಗಡ್ಡೆಯಲ್ಲಿ ಗಂಟು ಇರಬಾರ್ದು, ಫುಲ್ಲು ಹಿಟ್ಟಿನ ಥರ ಫುಲ್ಲು ಮ್ಯಾಶ್ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮೀಡಿಯಮ್ ಸೈಜಿನ 3 ಆಲೂಗಡ್ಡೆನ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಫುಲ್ಲು ಸಾಫ್ಟಾಗಿ ಆಗಿದೆ ಮತ್ತು ಈ ರೀತಿ ಹಿಟ್ಟಿಟ್ಟು ಥರ ಇರುತ್ತೆ ನೋಡಿ, ಈ ರೀತಿ. ಮತ್ತು ಇದ್ರ ಜೊತೆಗೆ ಮಸಾಲೆಗೆ ನಾನು 1 ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 4 ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಡೀಪ್ ಫ್ರೈ ಮಾಡಲು ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬೌಲಿಗೆ ನಾವು ಮ್ಯಾಶ್ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆ, ಅದ್ರ ಜೊತೆಗೆ ಬ್ರೆಡ್ ಕ್ರಮ್ಸು, ಕಾರ್ನ್ಫ್ಲೋರು ಮತ್ತು ಉಳಿದಿರೋ ಎಲ್ಲ ಮಸಾಲೆನ ಹಾಕೊಳ್ಳೋಣ. ಜೊತೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬೇಕಾದ್ರೆ ನೋಡಿ ಹಾಕೊಳ್ಳಿ, ಯಾಕಂದರೆ ನಾವು ಚಾಟ್ ಮಸಾಲೆನೂ ಯೂಸ್ ಮಾಡಿರೋದ್ರಿಂದ ಅದರಲ್ಲೂ ಉಪ್ಪಿನಂಶ ಇರುತ್ತೆ. ನೋಡಿ, ಈ ರೀತಿ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸ್ ಮಾಡ್ಬೇಕಾದ್ರೆ ಆ ರೀತಿ ಗಂಟು ಏನೋ ಇತ್ತು ಅಂದರೆ ಅದನ್ನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕಲಿಸ್ಬೇಕಾದ್ರೆ ನೋಡ್ಬೋದು, ಕೈ ಗಂಟಲ್ಲ. ಇದೇ ಕರೆಕ್ಟಾದ ಈ ಹದದಲ್ಲಿ ಇರಬೇಕು. ಆಲೂಗಡ್ಡೆನ ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ಅಂದರೆ ಸ್ವಲ್ಪ ತೆಳುವಾಗುತ್ತೆ. ಸೊ ಅದಕ್ಕೆ ನೀವು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈಗ ನಾವು ಇದನ್ನ ಇದೇ ಬಟ್ಲಲ್ಲಿ ಹಾಕಿ ತಟ್ಟೆ ಮುಚ್ಚಿ ಫ್ರಿಜ್ಜಲ್ಲಿ ಒಂದು 15ರಿಂದ 20 ನಿಮಿಷ ಇಡಬೇಕು. ಇದರಿಂದ ಹಿಟ್ಟು ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ. ಇವತ್ತು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ನಾವು ಹೋಳಿಗೆ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪ್ಲಾಸ್ಟಿಕ್ ಶೀಟ್ನೂ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಒಂದು 2 ಡ್ರಾಪ್ಸ್ ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸವರ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲ, ಒಂದು 2 ಡ್ರಾಪ್ಸ್ ಅಷ್ಟು. ಹಿಟ್ಟು ನೋಡಿ ಒಂದು 15 ನಿಮಿಷ ಆಗಿದೆ. ಇದನ್ನ ನಾನು 2 ಭಾಗ ಮಾಡಿಕೊಂಡು ಒಂದು ಭಾಗನ ಚೆನ್ನಾಗಿ ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಉಂಡೆನ ಈ ಶೀಟ್ ಮೇಲೆ ಹಾಕಿ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತುಂಬ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಅಂದರೆ ಕೆಳಗಡೆ ಶೀಟು, ಅದ್ರ ಮೇಲೆ ಈ ರೀತಿ ಉಂಡೆ ಇಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ನ ಇಟ್ಟು ಲಟನ್ ಕೈಯಲ್ಲೂ ಸುತ್ತ ನೀವು ಇದನ್ನ ಸ್ಪ್ರೆಡ್ ಮಾಡ್ಕೋಬೋದು. ನೀವು ಈ ರೀತಿ ತಟ್ಟಬೇಕಾದ್ರೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅಂದರೆ ಹಿಟ್ಟಿಗೆ ಅಂಟ್ಕೊಳ್ಳಲ್ಲ. ನೋಡಿ, ಈ ರೀತಿ ಒಂದು ಮೀಡಿಯಮ್ ದಪ್ಪಾಗಿ ಮಾಡ್ಕೊಂಡಿದ್ದೀನಿ. ತುಂಬ ತೆಳುನೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಈ ರೀತಿ ಮೀಡಿಯಮ್ ಆಗಿ ತಟ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನಿವತ್ತು ಈ ರೀತಿ ಒಂದು ಸಣ್ಣ ಬಟ್ಲು ಯೂಸ್ ಮಾಡ್ತಾ ಇದ್ದೀನಿ. ಈ ಬಟ್ಲಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಬಟ್ ಈ ಬಟ್ಲದು ತುದಿ ಬಂದು ತುಂಬ ಶಾರ್ಪ್ ಇಲ್ಲ, ಸೊ ಅದರಿಂದ ತೆಗಿಬೇಕಾದ್ರೆ ಸ್ವಲ್ಪ ಅಂಟ್ಕೊಳ್ಳೋಂಗಾಗತ್ತೆ. ನೀವು ಶಾರ್ಪ್ ಇರೋ ಬಟ್ಲು ಅಥವಾ ಅಂದರೆ ಕುಲ್ಫಿ ಮೋಲ್ಡ್ ಬರುತ್ತಲ್ಲ, ಅದೂ ಅಷ್ಟೇ ತುಂಬ ಶಾರ್ಪ್ ಇರುತ್ತೆ. ಅದರಿಂದನೂ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಎಲ್ಲದನ್ನು ಕಟ್ ಮಾಡಾಗಿದೆ. ಈಗ ನಾವು ಇದ್ರ ಸುತ್ತ ಇರೋ ಎಕ್ಸ್ಟ್ರಾ ಹಿಟ್ಗಳನ್ನ ತೆಗೆಯೋಣ. ನೀವು ನೋಡ್ಬೋದು, ಈ ಎಕ್ಸ್ಟ್ರಾ ಆಲೂಗಡ್ಡೆಗಳನ್ನ ಈಸಿಯಾಗಿ ತೆಗಿಬೋದು. ತೆಗ್ದಿರೋ ಆಲೂಗಡ್ಡೆಗಳನ್ನ ಮತ್ತೆ ಉಂಡೆ ಮಾಡಿ ಇದೇ ರೀತಿ ನಾವು ಪ್ರೆಸ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸ್ಮೈಲಿ ಪೊಟ್ಯಾಟೋಸ್ ಫೇಸ್ ರೆಡಿ ಇದೆ. ನಾವೀಗ ಕಣ್ಣು ಮತ್ತು ಸ್ಮೈಲ್ ಮಾಡ್ಕೊಳ್ಳೋಣ. ಕಣ್ಣಿಗೆ ನಾನು ಇವತ್ತು ಸ್ಟ್ರಾ ಯೂಸ್ ಮಾಡ್ತಾ ಇದ್ದೀನಿ. ಅದರ ತುದಿಯಿಂದ ಈ ರೀತಿ ಪ್ರೆಸ್ ಮಾಡಿ ಡೈರೆಕ್ಟಾಗಿ ತೆಗಿಬಾರ್ದು. ಪ್ರೆಸ್ ಮಾಡಿ ಒಂದು ಸ್ವಲ್ಪ ಈ ರೀತಿ ಅಗಲ ಮಾಡಿದ್ವಿ ಅಂದರೆ ನೋಡಿ, ಈ ರೀತಿ ನೀಟಾಗೆ ಕಣ್ಣಾಗತ್ತೆ. ಅದೇ ರೀತಿ ಇನ್ನೊಂದು ಕಣ್ಣನ್ನು ಮಾಡ್ಕೊಳ್ಳೋಣ. ಮತ್ತು ಸ್ಮೈಲಿಗೆ ನಾನು ಈ ರೀತಿ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೂನಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಸ್ಮೈಲ್ ಥರ ಆಗುತ್ತೆ. ಇದೇ ರೀತಿ ಉಳಿದಿರೋ ಎಲ್ಲ ಪೊಟ್ಯಾಟೋಗೂ ಐಸು ಮತ್ತು ಸ್ಮೈಲ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಐಸು ಮತ್ತು ಸ್ಮೈಲಿ ಈ ರೀತಿ ಕೆಳಗಡೆ ಶೀಟ್ ಕಾಣಿಸ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಇನ್ನೊಂದು 6 ಪೀಸಷ್ಟು ನಾನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ಟ್ರಾಯಿಂದ ಕಣ್ಣು ಮಾಡ್ಕೊಳ್ಳೋಣ ಎಲ್ಲದಕ್ಕೂ. ನೋಡಿ, ಈ ರೀತಿ ಕಣ್ಣು ಮಾಡಾಗಿದ್ದು ಸ್ಪೂನಿಂದ ಇದ್ರೆ ಸ್ಮೈಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಮೈಲ್ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ. ಈಗ ಇದು ರೆಡಿ ಇದೆ, ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದು ಹಾಕ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು. ಎಣ್ಣೆ ಬಿಸಿ ಆಗಿದ್ದು ನಾವು ಮಾಡಿಟ್ಟಿರುವಂಥ ಸ್ಮೈಲಿ ಪೊಟ್ಯಾಟೋಸ್ನ ಒಂದೊಂದೇ ಹಾಕ್ಕೊಳ್ಳೋಣ. ತುಂಬಾ ಹಾಕ್ಕೊಳ್ಬಾರ್ದು, ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಇದು ಈ ರೀತಿ ಅಗಲವಾದ ಪ್ಯಾನಲ್ಲಿ ಮಾಡ್ತಿರೋದ್ರಿಂದ ನಾನು ಒಂದು 6ರಿಂದ 7 ಹಾಕಿದ್ದೀನಿ. ಈ ರೀತಿ ಹಾಕಾಗಿದ್ದು ಇದನ್ನ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲೇ ಇಟ್ಟೆ ಫ್ರೈ ಮಾಡ್ಕೊಳ್ಬೇಕು, ಆವಾಗಲೇ ಗರಿ ಗರಿಯಾಗಿ ಬರುತ್ತೆ. ಫಸ್ಟು ಹಾಕ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು 10 ಸೆಕೆಂಡ್. ಆದಮೇಲೆ ನೀವು ತಿರುಗಿಸ್ಕೊಡ್ಬೇಕಾದ್ರೆ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ. ನೀವು ನೋಡ್ಬೋದು, ಚೆನ್ನಾಗಿ 2 ಸೈಡು ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಈಗ ಇದು ರೆಡಿ ಇದೆ. ನಾನು ಇದನ್ನ ಕಿಚನ್ ಟವಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಸ್ಮೈಲಿ ಪೊಟ್ಯಾಟೋಸ್ನ ಹಾಕ್ಕೊಳ್ಳೋಣ. ಈ ಪೊಟ್ಯಾಟೋಸ್ನ ಹಾಕ್ಬೇಕಾದ್ರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದೇ ಸತಿ ಎಲ್ಲ ಅಂಟ್ಕೊಳ್ಳೋಂಗೆ ಹಾಕ್ಬಾರ್ದು. ಸ್ವಲ್ಪ ಗ್ಯಾಪ್ ಇರಬೇಕು, ಆವಾಗಲೇ ಚೆನ್ನಾಗಿದು ಕುಕ್ ಆಗೋದು.
ಹಾಕ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಬಟ್ ಹಾಕಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದನ್ನು ಅಷ್ಟೇ 2 ಸೈಡು ಚೆನ್ನಾಗಿ ಈ ರೀತಿ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ. ಈಗ ಇದು ರೆಡಿ ಇದೆ. ಇದನ್ನೂ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ರಿಸ್ಪಿಯಾಗಿ ಸ್ಮೈಲಿ ಪೊಟ್ಯಾಟೊ ಮಾಡೋದು ಅಂತ. ಒಂದೊಂದು ಶೇಪಲ್ಲಿ ಸ್ಮೈಲ್ ಕೊಡ್ತಾ ಇದೆ. ಸೊ ಇದು ನೋಡ್ಬೇಕಾದ್ರೆ ಮಕ್ಳಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಇದನ್ನ ಮಾಡ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವು ಹಾಗೇನೂ ತಿನ್ಬೋದು, ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೇನೂ ತಿನ್ಬೋದು, ಅಥವಾ ಈ ರೀತಿ ಟೊಮೊಟೊ ಕೆಚಪ್ ಜೊತೆಗೂ ನೀವು ಸರ್ವ್ ಮಾಡ್ಬೋದು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.